ಡಿಬಾಸ್ ಇದ್ರಾಗೆ ಡಿಬಾಸ್ ಇದ್ರಾಗೆ ಡಿಬಾಸ್ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಬಳ್ಳಾರಿ ಜೈಲಿನ ಒಳಕ್ಕೆ ದಾಸನನ್ನ ಕರ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಈಗಷ್ಟೇ ಜೈಲಿನ ಮುಂಭಾಗಕ್ಕೆ ವೆಹಿಕಲ್ ಬಂದು ದರ್ಶನ್ ಅವರನ್ನ ಬಳ್ಳಾರಿ ಜೈಲು ಒಳಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇದು ಜೈಲಿನ ಒಳಗಡೆ ಹೋಗ್ತಾ ಇರ್ತಕ್ಕಂಥ ಲಾಸ್ಟ್ ದೃಶ್ಯ ದರ್ಶನ್ ಅವರದ್ದು. ಯಾಕೆಂದ್ರೆ ಒಳಗಡೆ ಏನು ನಡೆಯುತ್ತೆ ಅಂತಕ್ಕಂಥದ್ದು ಯಾರಿಗೂ ಚಿತ್ರೀಕರಣಕ್ಕೆ ಏನಕ್ಕೂ ಅವಕಾಶ ಇರಲ್ಲ. ಸೊ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನ ಪಡೆದ ನಂತರ ಪಡೆದ ತಪ್ಪಿಗೆ ಈಗ ಬಳ್ಳಾರಿ ಜೈಲಿಗೆ ದರ್ಶನ್ ಅವರು ಶಿಫ್ಟ್ ಆಗಿದ್ದಾರೆ. ಬಿಗಿ ಭದ್ರತೆಯ ನಡುವೆ ದರ್ಶನ್ ಬಳ್ಳಾರಿ ಜೈಲಿಗೆ ಎಂಟರ್ ಆಗಿರ್ತಕ್ಕಂಥದನ್ನ ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ 4:10 ಬೆಳಗ್ಗೆ ಪರಪ್ಪನ ಅಗ್ರಹಾರದಿಂದ ಬಿಟ್ಟಿರ್ತಕ್ಕಂಥವ್ರು. ಈಗ 10 ಗಂಟೆ ಸಮಯ, 10 ಗಂಟೆಗೆ ಅವರು ಬಳ್ಳಾರಿ ರೀಚ್ ಆಗಿದ್ದಾರೆ. ಹೆಚ್ಚು ಕಡಿಮೆ 4-5 ಗಂಟೆಗಳ ಜರ್ನಿ, 300 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಈಗ ಅಲ್ಲಿಂದ ದರ್ಶನ್ ಜೈಲಿನ ಒಳಭಾಗಕ್ಕೆ ಹೋಗ್ತಾ ಇರ್ತಕ್ಕಂಥದನ್ನ ಗಮನಿಸ್ತಾ ಇದ್ದೀರಾ. ಈ ಜೈಲಿನಲ್ಲಿ ಹೈ ಸೆಕ್ಯೂರಿಟಿ ಬ್ಯಾರಕ್ ಅಂತ ಇದೆ. 15 ಸೆಲ್ಗಳು ಇರ್ತಕ್ಕಂಥ ಒಂದು ಬ್ಯಾರಕ್. ಆ 15ನೇ ನಂಬರಿನ ಸೆಲ್ನಲ್ಲಿ ದರ್ಶನ್ ಅವರನ್ನ ಇರಿಸಲಾಗುತ್ತೆ. ಹೈ ಸೆಕ್ಯೂರಿಟಿ ಆದರೆ ಹೈ ಫೆಸಿಲಿಟಿ ಇರಲ್ಲ, ಹೈ ಸೆಕ್ಯೂರಿಟಿ ಅಷ್ಟೇ ಇರುತ್ತೆ. ಮಾಮೂಲಿ ಸಾಮಾನ್ಯ ಖೈದಿಯಂತೆ ದರ್ಶನನ್ನ ಇರಿಸಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬಂದಿರತಕ್ಕಂಥದ್ದು. ಪರಪ್ಪನ ಅಗ್ರಹಾರದಲ್ಲಿ 69 ದಿನಗಳನ್ನ ಕಳೆದ ಬಳಿಕ ಸ್ವಯಂಕೃತ ಅಪರಾಧದಿಂದಾಗಿ ದರ್ಶನ್ ಇವಾಗ ಬಳ್ಳಾರಿ ಜೈಲನ್ನ ನೋಡಬೇಕಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಇನ್ನು ಮುಂದೆ ಅವರಿಗೆ ಹೆಚ್ಚು ಕಡಿಮೆ ಜಾಮೀನು ಸಿಗೋ ತನಕನೂ ಬಳ್ಳಾರಿ ಜೈಲಿನಲ್ಲೇ ಅವರ ವಾಸ. ಬೆಂಗಳೂರಿನ ವಾತಾವರಣಕ್ಕೂ ಬಳ್ಳಾರಿ ವಾತಾವರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕೆಂದರೆ ಬಳ್ಳಾರಿನಲ್ಲಿ 2 ಕಾಲ, ಒಂದು ಬೇಸಿಗೆ ಕಾಲ, ಒಂದು ವಿಪರೀತ ಬೇಸಿಗೆ ಕಾಲ, ಹಾಗಿರುತ್ತೆ ಟೆಂಪರೇಚರ್ ಯಾವಾಗಲೂ ಕೂಡ. ಸೊ ಅಂಥ ಜಾಗದಲ್ಲಿ ಇವಾಗ ದರ್ಶನ್ ದಿನಗಳನ್ನು ಕಳಿಬೇಕಾಗಿದೆ ಜಾಮೀನು ಸಿಗುವ ತನಕ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 69 ದಿನಗಳ ಕಾಲ ಕಳೆದ ನಂತರ ಒಂದು ಫೋಟೋ ಮತ್ತು ಒಂದು ವಿಡಿಯೋ ವೈರಲ್ ಆಯ್ತು. ದರ್ಶನ್ ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡ್ಕೊಂಡು ಕೂತಿರ್ತಕ್ಕಂಥ ಒಂದು ಫೋಟೋ ಮತ್ತು ಒಂದು ವಿಡಿಯೋ ಕಾಲ್ ಮಾಡಿರ್ತಕ್ಕಂಥ ಒಂದು ದೃಶ್ಯ, ಇದೆರಡು ರಾಜ್ಯದಲ್ಲೇ ಒಂದು ರೀತಿ ಸಂಚಲನವನ್ನ ಮೂಡಿಸ್ಬಿಡ್ತು. ಹಾಗಾದ್ರೆ ಜೈಲಿನಲ್ಲಿ ದರ್ಶನ್ಗೆ ಇಷ್ಟೆಲ್ಲ ಫೆಸಿಲಿಟಿಗಳನ್ನ ಕೊಟ್ಟಿದಾರ ಅಂತ ರಾಜ್ಯದ ಜನ ಚೀತು ಅನ್ನೋ ಹಂಗಾಯ್ತು. ಅದಾದ ನಂತರ 9 ಜನ ಅಧಿಕಾರಿಗಳ ಅಮಾನತಾಯ್ತು. ಖುದ್ದು ಗೃಹ ಸಚಿವರು ಜೈಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡೋ ಹಾಗಾಯ್ತು. ಅದೆಲ್ಲ ಆದ ನಂತರ ಇನ್ನೂ ದರ್ಶನನ್ನ ಇಲ್ಲೇ ಇಟ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೆ ಬಂದು ದರ್ಶನ್ ಮಾತ್ರ ಅಲ್ಲ 13 ಜನ ಆರೋಪಿಗಳನ್ನ ಪರಪ್ಪನ ಅಗ್ರಹಾರದಿಂದ ಎಲ್ಲ ಕಡೆಗೂ ಕಳಿಸ್ಬಿಟ್ಟಿದ್ದಾರೆ. ಒಂದೊಂದು ಜಿಲ್ಲಾ ಕಾರಾಗೃಹಕ್ಕೆ ಒಬ್ಬೊಬ್ರು, ಅದರಲ್ಲಿ ಬಳ್ಳಾರಿಗೆ ದರ್ಶನ್. ಈಗ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ತಕ್ಕಂಥದ್ದು ಬಳ್ಳಾರಿ ಜೈಲಿನ ಒಳಭಾಗಕ್ಕೆ ದರ್ಶನ್ ಹೋಗ್ತಾ ಇರ್ತಕ್ಕಂಥದ್ದು. ಆ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಅನ್ನು ಹಾಕೊಂಡಿದ್ದಾರೆ. ಅವರು ಕೈಯಲ್ಲೊಂದು ಇದನ್ನು ಹಿಡ್ಕೊಂಡಿದ್ದಾರೆ. ಸ್ವಲ್ಪ ಏನೋ ಬ್ಯಾಂಡೇಜ್ ಏನೋ ಸುತ್ತದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಬಟ್ ಅದು ದರ್ಶನ್ಗೆ ಮೊದಲೇ ಆಪರೇಷನ್ ಕೂಡ ಆಗಿತ್ತು. ಆ ಕೈ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗಿರಬೇಕು, ಹಾಕ್ಕೊಂಡಿದ್ದಾರೆ. ಎನಿವೆ, ಇವತ್ತಿನಿಂದ ದರ್ಶನ್ಗೆ ಬಳ್ಳಾರಿ ವಾಸ. ಚೌಕಾ ಸಿನಿಮಾದಲ್ಲಿ ಯಾವ ಸೆಲ್ನಲ್ಲಿ ಶೂಟಿಂಗ್ ಮಾಡಿದ್ರು ಅದೇ ಸೆಲ್ ಒಳಕ್ಕೆ ದರ್ಶನ್ ಇವಾಗ ಹೋಗಬೇಕಾಗಿದೆ. ಯಾವ ಸೆಲ್ನಲ್ಲಿ ಶೂಟಿಂಗ್ ಮಾಡಿದ್ರು ಅದು ರೀಲ್, ಇದು ರಿಯಲ್. ನಾನು ಹೇಳ್ತಾ ಇದ್ದೆ, ಇನ್ನು ಮುಂದೆ ಅದೇ ಆತ ಕನಸು ಮನಸ್ಸಲ್ಲೂ ಅವತ್ತೊಂದು ದಿನ ಅಂದ್ಕೊಂಡಿರಲಿಲ್ಲ ಈ ಸೆಲ್ನಲ್ಲೇ ನಾನು ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅಂತ. ಅದು ಏನು, ಇಡೀ ದಿನ ಅರ್ಧ ಗಂಟೆ ಮಾತ್ರ ವಾಕಿಂಗ್ ಮಾಡೋದಕ್ಕೆ ಹೊರಗಡೆ ಬಿಡ್ತಾರಂತೆ. ಉಳಿದಂತೆ 4 ಗೋಡೆಗಳ ನಡುವೆ ಆ ಕತ್ತಲ ಕೋಣೆಯಲ್ಲೇ ಕೂತಿರ್ಬೇಕು ದರ್ಶನ್. ಅಲ್ಲೊಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ, ಕುಡಿಯೋದಕ್ಕೆ ನೀರಿಟ್ಟಿರ್ತಾರೆ, ಹೊರಗಡೆ ಸೆಕ್ಯೂರಿಟಿ ಇರ್ತಾರೆ, ಪೊಲೀಸ್ ಸಿಬ್ಬಂದಿ. ಅದು ಬಿಟ್ಟರೆ ಇನ್ಯಾರೂ ಇರಲ್ಲ. ಊಟ ತಿಂಡಿಯನ್ನು ಕೂಡ ಅವರ ಸೆಲ್ಗೆ ತಂದು ಕೊಡ್ತಾರಂತೆ, ಅದಕ್ಕೂ ಹೊರಗಡೆಗೆ ಬಿಡಲ್ಲ. ಅಷ್ಟು ಮಾತ್ರದ ಶಿಕ್ಷೆ ಈಗ ದರ್ಶನ್ ಅನುಭವಿಸಬೇಕಾಗಿದೆ. ಹೇಗೋ ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಆಗಿದ್ರು, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ ಇವ್ರ ಜೊತೆ ಸೇರಿಕೊಂಡು. ಬಟ್ ಅದೇ ಅವರು ಮಾಡಿದಂತಹ ಎಡವಟ್ಟು, ಅದೇ ಮಾಡಿದಂತಹ ತಪ್ಪು. ಎಷ್ಟು ದಿನ ಆ ಥರ ಬಿಂದಾಸ್ ಆಗಿದ್ರೋ ಜೈಲೊಳಗಡೆ ಗೊತ್ತಿಲ್ಲ. ಒಂದು ಫೋಟೋ, ಒಂದು ವಿಡಿಯೋ, ಇವತ್ತೊಂದು ದಿನ ಬಳ್ಳಾರಿ ಮುಖ ನೋಡೋ ಹಂಗಾಯ್ತು ದರ್ಶನ್ಗೆ. ಇದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನು ಬೇಕು? 24 ಗಂಟೆ 4 ಗೋಡೆ ಮಧ್ಯದಲ್ಲಿ ಕೂತಿರೋದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ? ಹಾಗೆ ನೋಡೋಕೆ ಹೋದರೆ ಇನ್ನೂ ಕೋರ್ಟ್ನಲ್ಲಿ ಚಾರ್ಜ್ ಶೀಟೇ ಸಲ್ಲಿಕೆ ಆಗಿಲ್ಲ. ಇನ್ನೂ ಕೂಡ ನಿನ್ನೆ ಕೋರ್ಟ್ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಿದೆ ಅಕ್ಟೋಬರ್ 9ನೇ ತಾರೀಕು ತನಕ. ಸದ್ಯಕ್ಕೆ ಅವ್ರು ಜಾಮೀನಿಗೂ ಇನ್ನೂ ಅಪ್ಲೈ ಮಾಡ್ಕೊಂಡಿಲ್ಲ. ಅಲ್ಲಿಗೆ ಸದ್ಯಕ್ಕಂತೂ ಈ ಜೈಲಿನಿಂದ ದರ್ಶನ್ ಹೊರ ಬರಲ್ಲ ಜಾಮೀನು ಸಿಗೋ ತನಕ. ಯಾವಾಗ ಸಿಗುತ್ತೆ ಜಾಮೀನು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಅವೆಲ್ಲ ಕೋರ್ಟ್ನ ವಿವೇಚನೆಗೆ ಬಿಟ್ಟಂತಹ ವಿಚಾರ.
ಸಾಕಷ್ಟು ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ, ಎಲ್ಲ ರೀತಿ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಬಳ್ಳಾರಿ SP ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿ ಯಾವ ಥರ ಇಡಬೇಕು, ಎಲ್ಲಿಡಬೇಕು, ಯಾವ ಸೆಲ್ ಬೆಸ್ಟು, ಯಾವ ಸೆಲ್ನಲ್ಲಿ ಇಟ್ಟರೆ ಭದ್ರತೆ ಇರುತ್ತೆ, ಇದೆಲ್ಲವನ್ನು ಕೂಡ ನೋಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ಮುಂದೆ ದರ್ಶನ್ಗೆ ಜಾಮೀನು ಸಿಕ್ಕಿ ಹೊರಗೆ ಬರೋ ತನಕ ಬಳ್ಳಾರಿ ಜೈಲು ಸಿಬ್ಬಂದಿಗಳಿಗೆ ದರ್ಶನ್ ಅವ್ರನ್ನ ನೋಡ್ಕೊಳ್ತಕ್ಕಂಥದ್ದೇ ಕೆಲಸ. ನೋಡ್ಕೊಳ್ಳೋದು ಅಂದರೆ ಯಾವ ರೀತಿ, ಈ ಪರಪ್ಪನಗ್ರಹಾರದಲ್ಲಿ ಆಯ್ತಲ್ಲ ಆ ಥರ ಅಲ್ಲ. ಅವ್ರು ಯಾರ ಜೊತೆನೂ ಹೋಗಬಾರ್ದು, ಯಾರ ಜೊತೆನೂ ಮಾತಾಡಬಾರ್ದು, ಯಾವ ಹೈಫೈ ಫೆಸಿಲಿಟಿಗಳು ಸಿಗಬಾರ್ದು. ನೋಡೋಣ. ಬಟ್ ಯಾರೋ ತುಂಬ ಜನ ಎಲ್ಲ ಹೇಳ್ತಾ ಇದ್ರು ಬಳ್ಳಾರಿ ಜೈಲು ಕೂಡ ಪರಪ್ಪನಗ್ರಹಾರಕ್ಕಿಂತ ಏನು ವಿಭಿನ್ನವಾಗಿಲ್ಲ, ಅಲ್ಲೂ ಎಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ. ಬಟ್ ಸದ್ಯಕ್ಕಂತೂ ಒಂದು ವಾರ ವಿಪರೀತ ಸ್ಟ್ರಿಕ್ಟ್ ಆಗಿರ್ತಾರೆ, ಅದಂತೂ ನಿಜ. 9 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು ಪರಪ್ಪನಗ್ರಹಾರದಲ್ಲಿ. ತಮಾಷೆ ಆಟ ಅಲ್ಲ. ಆ ಹೆದರಿಕೆ ಅಲ್ಲಿನ ಸಿಬ್ಬಂದಿಗಿರುತ್ತೆ, ಇರಬೇಕು. ಆ ಹೆದರಿಕೆ ಇರಬೇಕು. ಒಬ್ಬ ಸಾಮಾನ್ಯ ಖೈದಿ, ಇಷ್ಟಕ್ಕೂ ದರ್ಶನ್ ಯಾರು, ಈಗ ಕೊಲೆ ಆರೋಪದಲ್ಲಿ ಬಂಧಿತನಾಗಿರುವ ವಿಚಾರಣಾಧೀನ ಖೈದಿ ಇನ್ನೂ ಕೂಡ. ಹಾಗಾಗಿ ಸಾಮಾನ್ಯ ಖೈದಿಯನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅದೇ ರೀತಿಯಲ್ಲೇ ಟ್ರೀಟ್ ಮಾಡಬೇಕು ಅಂತಲೇ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬಂದಿರೋದು. ಇಲ್ಲ ಅಂತಂದರೆ ಅದು ಕೋರ್ಟ್ನ ಗಮನಕ್ಕೆ ಹೋಗಿದೆ ಈಗಾಗಲೇ. ಹಾಗಾಗಿ ಕೋರ್ಟ್ ಒಪ್ಪಿಗೆ ಕೊಟ್ಟಿದ್ದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ. ಉಳಿದ ಎಲ್ಲರನ್ನೂ ಕೂಡ ದಿಕ್ಕಾಪಾಲ್ ಮಾಡಾಕ್ಬಿಟ್ರು. 13 ಜನ ಆರೋಪಿಗಳನ್ನು ಒಬ್ಬೊಬ್ಬರನ್ನು ಒಂದೊಂದು ಜಿಲ್ಲೆ ಕಳಿಸ್ಬಿಟ್ರು. ಶಿವಮೊಗ್ಗ, ಕಲಬುರಗಿ, ಬೆಳಗಾವಿ, ವಿಜಯಪುರ, ಮೈಸೂರು, ತುಮಕೂರಿನಲ್ಲಿ ಆಲ್ರೆಡಿ 4 ಜನ ಇದ್ದಾರೆ. ಈಗ ದರ್ಶನ್ಗೆ ಹೊಸ ಅನುಭವ ಬಳ್ಳಾರಿ ಜೈಲ್. ಬಳ್ಳಾರಿಗೆ ಹೋದರೆ ಬಳ್ಳಾರಿ ವಾತಾವರಣಕ್ಕೆ ಒಗ್ಗೋದಕ್ಕೇ 2-3 ದಿನ ಬೇಕು. ಮೈಸೂರಷ್ಟು ಬೆಂಗಳೂರಷ್ಟು ಕೂಲ್ ವೆದರ್ ಅಲ್ಲ ಅದು. ಬಳ್ಳಾರಿನಲ್ಲಿ ಒಂದು ಕಡೆ ಹೊರಗಡೆ ಮಳೆ ಬರ್ತಿರುತ್ತೆ ಜೋರಾಗಿ, ಒಳಗಡೆ ಶೆಕೆ ಆಗ್ತಾ ಇರುತ್ತೆ. ಯಾವಾಗಲೂ ಹಾಗೆ ಇರುತ್ತೆ ವೆದರಲ್ಲಿ. ಅದರಲ್ಲೂ ಜೈಲಿನ ಸೆಲ್ ಅಂದರೆ ಸರಿಯಾದ ವೆಂಟಿಲೇಷನ್ ಕೂಡ ಇರಲ್ಲ. ಒಂದು ಫ್ಯಾನ್ ಇರ್ಬೋದೇನೋ, ಅದು ಬಿಸಿಗಾಳಿ. ಹಾಗಾಗಿ ಇದು ನಿಜಕ್ಕೂ ಕೂಡ ಕಷ್ಟ ದರ್ಶನ್ಗೆ. ಬಳ್ಳಾರಿಯ ವೆದರ್ಗೆ ಒಗ್ಗೋದು ತುಂಬಾ ಕಷ್ಟ. ಆದರೆ ವಿಧಿ ಇಲ್ಲ, ಮಾಡಿರುವ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಹಾಗಾಗಿ ಈಗ ದರ್ಶನ್ ಬಳ್ಳಾರಿ ಜೈಲನ್ನು ಸೇರಿದ್ದಾರೆ. ಈಗ ಜೈಲಿಗೆ ಸೇರುವ ಫಾರ್ಮ್ಯಾಲಿಟೀಸ್ ಕೆಲವು ಇರ್ತವೆ. ಅಂದರೆ ದರ್ಶನ್ ಕೈಯಲ್ಲಿ ತುಂಬ ಲೇಟ್ ಮಾಡೋಕ್ಕೆ ಹೋಗಲ್ಲ. ದರ್ಶನ್ಗೆ 1-2 ಲೆಡ್ಜರ್ಗೆ ಸೈನ್ ಮಾಡಿಸ್ಕೋತಾರೆ ಅಷ್ಟೇ. ಉಳಿದಿರೋ ಪ್ರೋಸೆಸ್ಸು, ಟ್ರಾನ್ಸ್ಫರ್ಮೇಷನ್ ಪ್ರೋಸೆಸ್ ಇರುತ್ತಲ್ಲ, ಅದನ್ನು ಪರಪ್ಪನಗ್ರಹಾರದಿಂದ ಬಂದಿರೋರು ಅಲ್ಲಿ ಮಾಡ್ತಾರೆ. ಕೋರ್ಟ್ನ ಆದೇಶದ ಪ್ರತಿ, ಆ ಆದೇಶದ ಪ್ರತಿಯ ಅನ್ವಯ ಇಲ್ಲಿನ ಜೈಲಧಿಕಾರಿಗಳು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಶಿಫ್ಟ್ ಮಾಡೋದಕ್ಕೆ ಆ ಎಲ್ಲ ಪ್ರತಿಗಳನ್ನು ಬಳ್ಳಾರಿ ಜೈಲಿಗೆ ಕೊಡಬೇಕು. ಬಳ್ಳಾರಿ ಜೈಲ್ ಸೂಪರಿಂಟೆಂಡೆಂಟ್ ಅದೆಲ್ಲವನ್ನು ಕೂಡ ನೋಡಬೇಕು. ಆ ನಂತರ ಲೆಡ್ಜರ್ನಲ್ಲಿ ಅಕೌಂಟ್ ಓಪನ್ ಮಾಡಬೇಕು. ಇವ್ರದ್ದು ದರ್ಶನ್ದೊಂದು ಅಕೌಂಟ್ ಓಪನ್ ಆಗುತ್ತಲ್ಲಿ, ಹೆಂಗೆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತೀವಿ ಆ ಥರ. ಅಲ್ಲಿ ಎಲ್ಲವೂ ಕೂಡ ಆ ಫಾರ್ಮಾಲಿಟೀಸ್ನೆಲ್ಲ ಇವ್ರು ಮಾಡ್ಕೋತಾರೆ, ಜೈಲು ಸಿಬ್ಬಂದಿ ಮಾಡ್ಕೋತಾರೆ. ದರ್ಶನ್ ಅವರಿಂದ 1-2 ಸೈನ್ ತಗೋತಾರೆ. ತಗೊಂಡ ನಂತರ ಅವ್ರನ್ನ ಸೀದಾ ಕರ್ಕೊಂಡೋಗಿ ಸೆಲ್ಗೆ ಬಿಡ್ತಾರೆ. ಆ ಸೆಲ್ನಲ್ಲಿ ಇನ್ನೂ ದಿನ ಕಳಿಬೇಕು. ಇಷ್ಟೇ ನಡಿಬೇಕಾಗಿರತಕ್ಕಂಥದ್ದು. ಇನ್ನು ಕೋರ್ಟ್ನಿಂದ ಅವರಿಗೆ ಜಾಮೀನು ಮಂಜೂರಾಗಿ ಹೊರಗಡೆಗೆ ಬರೋ ತನಕ ಬಳ್ಳಾರಿ ಜೈಲು ಫಿಕ್ಸ್. ಬಳ್ಳಾರಿ ಜೈಲಿನಲ್ಲಿ ದಿನ ಕಳಿಬೇಕು. 4 ಗೋಡೆಗಳ ಮಧ್ಯೆ 24 ಗಂಟೆ ಪ್ರತಿದಿನ ಕಳೆಯೋದಿದೆಯಲ್ಲ, ಅದೊಂಥರ ನರಕ ಯಾತನೆ ಅದು. ಅದೇ ಒಂದು ರೀತಿಯಲ್ಲಿ ಶಿಕ್ಷೆ. ಬಟ್ ಇನ್ನೂ ಶಿಕ್ಷೆ ಕೊಟ್ಟಿಲ್ಲ ಇವರಿಗೆ. ವಿಚಾರಣಾಧೀನ ಖೈದಿಯಾಗಿದ್ದಾಗಲೇ ಶಿಕ್ಷೆ ಆಗುತ್ತೆ ಅಂದರೆ ಈ ರೀತಿ. ಹಾಗಾಗಿ ಬಳ್ಳಾರಿ ಜೈಲಿಗೆ ಇವಾಗಷ್ಟೇ ದರ್ಶನ್ ಬಂದಿದ್ದಾರೆ. ಬೆಳಗ್ಗೆ 4 ಗಂಟೆ 10 ನಿಮಿಷ ಪರಪ್ಪನಗ್ರಹಾರದಿಂದ ಹೊರಟಿದ್ದು. ಹಾಗೂ ಮೀಡಿಯಾದವರಿಗೆಲ್ಲ ದಿಕ್ತಪ್ಪಿಸೋ ಕೆಲಸ ಮಾಡಿ ಯಾವುದೋ ವೆಹಿಕಲ್ಲು ಸ್ಕ್ರೀನ್ ಎಲ್ಲ ಹಾಕಿ ಒಳಗಡೆ ಯಾರಿದ್ದಾರೆ ಅಂತ ಗೊತ್ತಾಗದೇ ಇದ್ದಂಗೆ ಅಷ್ಟೆಲ್ಲ ಪ್ರೊಟೆಕ್ಷನ್ ಕೊಟ್ಟಿದ್ದು ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲಪ್ಪ. ಎಲ್ಲೋ ಅಭಿಮಾನಿಗಳೇನೋ ನಿಂತಿರ್ತಾರೆ, ಅಭಿಮಾನಿಗಳು ಎಲ್ಲ ಊರ ಕಡೆ ಎಲ್ಲ ನಿಂತುಬಿಟ್ಟಿರ್ತಾರೆ ಅಂತ ಏನೋ, ಮಾಧ್ಯಮದವರ ಕ್ಯಾಮ್ರಾ ಕಣ್ಣಿಗೆ ಬೀಳಬಾರ್ದು ಅಂತನೋ ಏನೋ. ಬಟ್ ಇಲ್ಲೆಲ್ಲ ಬಿಂದಾಸ ಕಾಣ್ತಾ ಇಲ್ವಾ? ಅಷ್ಟೆಲ್ಲ ಪ್ರೊಟೆಕ್ಟ್ ಮಾಡಿ ಕರ್ಕೊಂಡು ಬಂದರೂ ಕೂಡ ಕಾಣಲೇಬೇಕು ಒಂದಲ್ಲ ಒಂದು ಟೈಮಲ್ಲಿ. ಇವಾಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ಬಳ್ಳಾರಿ ಜೈಲಿಗೆ ದರ್ಶನ್ ಬಂದಿದ್ದಾರೆ. ಇನ್ನು ಬಳ್ಳಾರಿಯಲ್ಲೇ ಅವರ ಜೀವನ ಹೆಚ್ಚು ಕಡಿಮೆ ಜೈಲಿನಲ್ಲಿ. ಆ್ಯಕ್ಚುಲಾಗಿ ತೊಂದರೆ ಆಗ್ತಿರೋದು ಯಾರಿಗೆ ಗೊತ್ತಾ? ಅವರ ಪತ್ನಿ ವಿಜಯಲಕ್ಷ್ಮಿಗೆ. ಬಳ್ಳಾರಿ ಬೆಂಗಳೂರಿನ ಪರಪ್ಪನಗ್ರಹಾರದಲ್ಲೇ ಇದ್ದರೆ ಪ್ರತಿ ಸೋಮವಾರ ಒಂದ್ಸರ್ತಿ ಬಂದು ವಿಸಿಟ್ ಮಾಡಿ ಗಂಡನ ನೋಡ್ಕೊಂಡು ಹೋಗ್ತಾ ಇದ್ರು. ಈಗಲೂ ಹೋಗ್ಬೋದು. ಬಳ್ಳಾರಿಗೆ ಹೋಗ್ಬೇಕು ಅವರು ಪ್ರತಿ ಸರ್ತಿ ಮೀಟ್ ಮಾಡೋದಕ್ಕೆ. 300 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್, 600 ಕಿಲೋಮೀಟ್ರು. ಬ್ಲ್ಯಾಕ್ ಟೀ ಶರ್ಟು, ಎಡಗೈಗೆ ಕ್ರೇಪ್ ಬ್ಯಾಂಡೇಜ್ ಹಾಕ್ಕೊಂಡಿದ್ದಾರೆ ದರ್ಶನ್. ಬಳ್ಳಾರಿ ಜೈಲಿಗೆ ಬಂದಾಗ ಕಂಡು ಬಂದ ದೃಶ್ಯ. ಬ್ಲ್ಯಾಕ್ ಟೀ ಶರ್ಟ್, ಬ್ಲೂ ಜೀನ್ಸ್, ಕೈಯಲ್ಲಿ ಬೆಡ್ಶೀಟ್ ಮತ್ತು ಕ್ರೇಪ್ ಬ್ಯಾಂಡ್. ಅದು ಅವರಿಗೆ ಅಲ್ಲಿ ಆಪರೇಷನ್ ಆಗಿತ್ತು, ಪೇಯ್ನ್ ಇದೆ.
ಹಾಗಾಗಿ ಆ ಕ್ರೇಪ್ ಮ್ಯಾರೇಜ್ ಹಾಕ್ಕೊಳ್ಳೇಬೇಕದು. ಸೊ ಆ ರೀತಿಯಲ್ಲಿ ದರ್ಶನ್ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ದರ್ಶನ್ ನಮಗೆ ಈ 69 ದಿನಗಳಲ್ಲಿ ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಮೊನ್ನೆ ಆ ದರ್ಶನ್ದು ಭಾನುವಾರ ಫೋಟೋ ನಾವೇನು ನೋಡಿದ್ವಿ, 65 ದಿನ ಆಗಿತ್ತು ಅವತ್ತಿಗೆ. 65 ದಿನದಲ್ಲಿ ಆ ಫೋಟೋನೇ ನಾವು ನೋಡಿದ್ದು. ಅಲ್ಲಿ ತನಕ ದರ್ಶನ್ ನೋಡಿರಲಿಲ್ಲ, ಯಾಕೆಂದರೆ ಅವ್ರು ಜೈಲಿನಲ್ಲಿದ್ದರು. ಆಮೇಲೆ ಅದೊಂದು ವಿಡಿಯೋ ನೋಡಿದ್ವಿ, ವಿಡಿಯೋ ಕಾಲ್ ಮಾಡಿದ್ದು. ಈಗಲೇ ದರ್ಶನ್ ಕಾಣಿಸ್ಕೋತಾ ಇರೋದು ಆಫ್ಟರ್ 69 ಡೇಸ್. ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ 69 ದಿನಗಳ ನಂತರ ದರ್ಶನ್ ಈಗ ನಾವು ನೋಡ್ತಾ ಇದ್ದೀವಿ. ಅದೇ ಒನ್ಸ್ ಅಗೇನ್ ವಿಗ್ ಇಲ್ಲ, ಇದರಲ್ಲಿ ಹೆಂಗೆ ಕಾಣ್ತಾ ಇದ್ರು ಫೋಟೋದಲ್ಲಿ ಅದೇ ಥರ ಬ್ಲ್ಯಾಕ್ ಟಿ ಶರ್ಟ್, ಬ್ಲೂ ಜೀನ್ಸ್, ಒಂದು ಬೆಡ್ಶೀಟ್, ಎಡಗೈಗೆ ಕ್ರೇಪ್ ಬ್ಯಾಂಡ್ ಹಾಕ್ಕೊಂಡು ಬಂದಿದ್ದಾರೆ. ವಿಚಾರಣಾಧೀನ ಖೈದಿ ಆಗಿರೋದ್ರಿಂದ ಅವರಿಗೆ ಯೂನಿಫಾರ್ಮ್ ಥರ ಏನು ಕೊಡಲ್ಲ, ವೈಟ್ ಆ್ಯಂಡ್ ವೈಟ್, ಈ ಥರ ಸಿವಿಲ್ ಡ್ರೆಸ್ನಲ್ಲೇ ಇರ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೋತೀನಿ. ಅಮರೇಶ್, ಈಗಾಗಲೇ ದರ್ಶನ್ ಜೈಲಿಗೆ ಎಂಟ್ರಿ ಆಗಿದ್ದಾರೆ, ಏನೇನು ಪ್ರೊಸೀಜರ್ ನಡೀತಾ ಇದೆ ಈಗ? ಅರವಿಂದ್, ಈಗಾಗಲೇ ಆರೋಪಿ ದರ್ಶನ್ ಈಗ ಜೈಲಿಗೆ ಎಂಟ್ರಿ ಆದ ನಂತರದಲ್ಲಿ ಈಗ ಅವ್ರಿಗೆ ಜೈಲಿನಲ್ಲಿರ್ತಕ್ಕಂಥ ಒಂದಿಷ್ಟು ಪ್ರಾರಂಭಿಕ ಹಂತದ ಪ್ರೊಸೀಜರ್ಗಳೇನಿತ್ತು ಅದೆಲ್ಲವನ್ನು ಕೂಡ ಮಾಡ್ಕೊಂಡು ಅವ್ರನ್ನ ಈಗ ಇನ್ನೂ ಒಂದು 10 ರಿಂದ 15 ನಿಮಿಷದ ಒಳಗಡೆ ಅವ್ರನ್ನ ಸೆಲ್ಗೆ ಕಳಿಸಲಾಗುತ್ತೆ. ಅಂದ್ರೆ ಹೈ ಸೆಕ್ಯೂರಿಟಿ ಸೆಲ್ ಏನಿದೆ ಅಲ್ಲಿಗೆ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಅಂದ್ರೆ ಪ್ರಾರಂಭದಲ್ಲಿ ಜೈಲಿಗೆ ಎಂಟ್ರಿ ಆದ ನಂತರದಲ್ಲಿ ಅವ್ರಿಗೆ ಒಂದು ಕೈದಿ ನಂಬರ್ ಕೂಡ ಕೊಡಬೇಕಾಗುತ್ತೆ. ಹೀಗಾಗಿ ಕೈದಿ ನಂಬರ್ ಕೊಟ್ಟು ನಂತರದಲ್ಲಿ ಅವ್ರು ಇರ್ತಕ್ಕಂಥ ಅಂದ್ರೆ ಜೈಲಲ್ಲಿ ಇರ್ತಕ್ಕಂಥ ಸವಲತ್ತುಗಳ ಬಗ್ಗೆ, ಅಂದ್ರೆ ಜೈಲಲ್ಲಿ ಯಾವ ಸಾಮಾನ್ಯ ಕೈದಿಗಳಂತ ಇರ್ಬೇಕನ್ನುವಂತ ಒಂದಿಷ್ಟು ನಿರ್ದೇಶನಗಳನ್ನು ಕೊಟ್ಟ ನಂತರದಲ್ಲಿ ಅವ್ರನ್ನ ಸೆಲ್ಗೆ ಕರೆದೊಯ್ಯಲಾಗುತ್ತೆ. ಅದ್ರ ಭಾಗವಾಗಿ ಈಗಾಗಲೇ ಬಳ್ಳಾರಿ SP ಶೋಭಾರಾಣಿ, ಅದ್ರ ಜೊತೆಗೆ ಜೈಲಾಧೀಕ್ಷಕರು ಇಬ್ರು ಕೂಡ ಈಗ ಸದ್ಯ ಜೈಲಿನ ಒಳಗಡೆನೆ ಇದ್ರೆ. ಹೀಗಾಗಿ ಅವರು ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾರೆ. ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂತಹ ಎಡವಟ್ಟುಗಳು ಇಲ್ಲಿ ಆಗ್ಬಾರ್ದು ಅಂತಂದೇಳಿ ಅವ್ರಿಗೆ ಒಂದಿಷ್ಟು ಖಡಕ್ ಸೂಚನೆ ಜೊತೆಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಕೊಟ್ಟ ನಂತರದಲ್ಲಿ ಈಗ ಇದು ಪ್ರಾರಂಭಿಕ ಹಂತದಲ್ಲಿ ಜೈಲಿನಲ್ಲಿ ಯಾವ್ಯಾವ ರೀತಿಯ ಪ್ರೊಸೀಜರ್ಗಳು ಇರುತ್ತೆ ಅದೆಲ್ಲವನ್ನೂ ಕೂಡ ಮುಗಿಸ್ಕೊಂಡು ನಂತರ ಇನ್ನೊಂದು 10 ರಿಂದ 15 ನಿಮಿಷದ ಒಳಗಡೆ ಅವ್ರನ್ನ ಆ ಒಂದು ಸೆಲ್ಗೂ ಕೂಡ ಶಿಫ್ಟ್ ಮಾಡ್ತಾರೆ. ಹೀಗಾಗಿ ದರ್ಶನ್ ಅವ್ರನ್ನ ಕರ್ಕೊಂಡು ಬಂದಿದ್ರ ಭಾಗವಾಗಿ ಇಡೀ ಬಳ್ಳಾರಿಯಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ತಂಡೋಪತಂಡವಾಗಿ ಸೇರ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಡಿಬಾಸ್ ಅನ್ನುವಂಥ ಘೋಷಣೆಗಳು ಮತ್ತೆ ಇವತ್ತು ಕೂಡ ಮೊಳಗಿದೆ. ಅಂದ್ರೆ ದರ್ಶನ್ ಅವ್ರನ್ನ ಗಮನಿಸಿದ್ರೆ ಖಂಡಿತವಾಗಿ ಅವರು ತುಂಬಾ ಸ್ಟೇಬಲ್ ಆಗಿದ್ದಾರೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಏನು 5 kg ತೂಕ ಕಡಿಮೆ ಆಗಿದೆ, 6 kg ತೂಕ ಕಡಿಮೆ ಆಗಿದೆ, ಇದು ಯಾವುದು ಕೂಡ ಇಲ್ಲ, ಬದಲಾಗಿ ಸ್ಟೇಬಲ್ ಆಗಿದ್ದಾರೆ. ಹೀಗಾಗಿನೇ ಅವರನ್ನ ಒಂದು ಜೊತೆಗೆ ಬರ್ಬೇಕಾದ್ರೆ ಒಂದು ಬೆಡ್ಶೀಟ್ ಅನ್ನು ಕೂಡ ತೆಗೆದುಕೊಂಡು ಬಂದಿದ್ರೆ ಅದೆಲ್ಲ ಇದ್ರ ಜೊತೆಗೆ ಈಗಾಗಲೇ ಅವ್ರನ್ನ ಒಳಗಡೆ ಕೂಡ ಕಳಿಸಿದ್ದಾರೆ. ಕೊನೆಯ ಹಂತದ ಪ್ರಕ್ರಿಯೆಗಳನ್ನ ಮುಗಿಸ್ಕೊಂಡು ಅವ್ರನ್ನ ನೇರವಾಗಿ ಆ ಒಂದು ಸೆಲ್ಗೂ ಕೂಡ ಶಿಫ್ಟ್ ಮಾಡ್ತಾರೆ. ಅರವಿಂದ್, ಈ ಮೆಡಿಕಲ್ ಟೆಸ್ಟ್ ಆ ಥರ ಎಲ್ಲ ಮತ್ತೆ ಏನಾದ್ರು ಮಾಡ್ಬೇಕಾಗಿ ಬರ್ಬೋದಾ ಇವತ್ತು ಅಂತ ಅಮರೇಶ್? ಅಂದ್ರೆ ಸದ್ಯಕ್ಕೆ ಈಗ ಒಂದಿಷ್ಟು ಆರಂಭದಲ್ಲಿ ಅದನ್ನು ಕೂಡ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಂದಂತ ಸಂದರ್ಭದಲ್ಲಿ ಆರೋಗ್ಯ ಸ್ಥಿರವಾಗಿತ್ತು, ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತ ಮೆಡಿಕಲ್ ರಿಪೋರ್ಟ್ ಅನ್ನ ತೆಗೆದುಕೊಂಡೇ ಇಲ್ಲಿಗೆ ಬರ್ತಾರೆ. ಆದ್ರೆ ಇದಾದ್ಮೇಲೆ ಸಹಿತ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಅಂದ್ರೆ ಜೈಲಿನ ಅಧಿಕಾರಿಗಳಿದ್ರೆ ಅವರು ಸಹಿತ ಅವರ ಆರೋಗ್ಯವನ್ನ ತಪಾಸಣೆ ಮಾಡ್ಬೇಕಾಗುತ್ತೆ. ಅದು ಸಂಬಂಧಪಟ್ಟಂತೆ ಜೈಲಲ್ಲಿ ಏನು ಒಂದಿಷ್ಟು ಜನ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಇರ್ತಾರೆ, ಅಂದ್ರೆ ಅಲ್ಲಿಯೂ ಕೂಡ ಸಿಬ್ಬಂದಿಗಳು ಇರ್ತಾರೆ, ಅವ್ರ ಮೂಲಕ ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ. ಮತ್ತೆ ಅಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ವೇಟ್ ಎಷ್ಟಿತ್ತು, ಮತ್ತೆ ಅವ್ರು ಟೋಟಲ್ ಸ್ಟೇಬಲ್ ಇದ್ರಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಅಲ್ಲೇನು ತಪಾಸಣೆ ನಡೆದಿತ್ತು ಅದೇ ರೀತಿಯ ತಪಾಸಣೆ ಕೂಡ ಇಲ್ಲಿ ನಡೆಯುತ್ತೆ. ಆರೋಗ್ಯ ತಪಾಸಣೆ ಅಂದ್ರೆ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಂಡ ನಂತರದಲ್ಲಿದೆ ಅವರನ್ನ ಆ ಒಂದು ಸೆಲ್ಗೂ ಕೂಡ ಶಿಫ್ಟ್ ಮಾಡ್ತಾರೆ. ಅರವಿಂದ್, ಈಗ ಬೆಂಗಳೂರು ಜೈಲಿನಲ್ಲಿ ಇರೋದಕ್ಕೂ ಬಳ್ಳಾರಿ ಜೈಲಿನಲ್ಲಿ ಇರೋದಕ್ಕೂ, ಬೆಂಗಳೂರು ವೆದರೇ ಬೇರೆ, ಬಳ್ಳಾರಿ ವೆದರೇ ಬೇರೆ, ಏನ್ ಚಾಲೆಂಜಸ್ ಫೇಸ್ ಮಾಡ್ಬೇಕಾಗ್ಬೋದು ದರ್ಶನ್ ಜೈಲಲ್ಲಿ ಅಂತ? ಬೆಂಗಳೂರಲ್ಲಿ 24-25ರಷ್ಟು ಟೆಂಪರೇಚರ್ ಇದ್ರೆ ದೊಡ್ಡ ಮಟ್ಟದ ಬಿಸಿಲು ಅನ್ನುವಂತ ರೀತಿಯಲ್ಲಿ ಬಿಂಬಿಸಲಾಗುತ್ತೆ. ಆದ್ರೆ ಬಳ್ಳಾರಿಯಲ್ಲಿ ಅದು ಸಾಮಾನ್ಯವಾಗಿ 41-42 ಕೂಡ ಬಿಸಿಲು ಅಂದ್ರೆ ಟೆಂಪರೇಚರ್ ಇರುತ್ತೆ. ಅದ್ರ ಜೊತೆಗೆ ಬಳ್ಳಾರಿ ಜೈಲೇನಿದೆ ಅದು ಕಂಪ್ಲೀಟ್ ಕಲ್ಲಿನಿಂದ ಕಟ್ಟಿರುವಂತದ್ದು, ಮತ್ತೆ ಬಳ್ಳಾರಿ ಗಣಿಗಾರಿಕೆಗೆ ಫೇಮಸ್ ಆಗಿರುವಂತದ್ದು. ಇಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗಿ ಇರುತ್ತೆ. ಹೀಗಾಗಿ ಬಿಸಿಲಿನ ಪ್ರಖರತೆಯನ್ನು ತಡ್ಕೊಳ್ಬೇಕಾಗಿರುವಂತದ್ದು ದರ್ಶನ್ ಅವರಿಗೆ ಅನಿವಾರ್ಯವಾಗಿದೆ. ಇದೇ ಕಾರಣಕ್ಕೆ ನಾವು ನಿನ್ನೆಯಿಂದನೇ ಅದೇ ಮಾತನ್ನು ಹೇಳ್ತಾ ಇದ್ವಿ. ಅಂದ್ರೆ ಅಂಡಮಾನ್ ಜೈಲನ್ನು ಹೊರತುಪಡಿಸಿದ್ರೆ ಅತಿ ಕಟು ಮತ್ತು ಕಠಿಣ ಜೈಲುಗಳಲ್ಲಿ ಒಂದು ಅನ್ನುವಂತ ಖ್ಯಾತಿಯನ್ನ ಪಡೆದಿರುವುದು ಬಳ್ಳಾರಿ ಸೆಂಟ್ರಲ್ ಜೈಲ್. ಇದೇ ಕಾರಣಕ್ಕೋಸ್ಕರ ಯಾರ್ಯಾರು ದೊಡ್ಡ ಮಟ್ಟದ ದಿಮಾಕು ಪ್ರದರ್ಶನ ಮಾಡ್ತಿರ್ತಾರೆ ಅಂತವ್ರನ್ನೆಲ್ಲರನ್ನೂ ಸಹಿತ ಇದೆ ಬಳ್ಳಾರಿ ಜೈಲಿಗೆ ತಂದಾಕ್ತಕ್ಕಂಥದ್ದು ವಾಡಿಕೆ. ಅಂದ್ರೆ ನನ್ನ ಉಮೇಶ್ ರೆಡ್ಡಿ ಆಗಿರ್ಬೋದು, ಬೇರೆ ಬೇರೆ ರೀತಿಯ ನಟೋರಿಯಸ್ ಗಳು ಯಾರಿದ್ರೆ ಅವ್ರೆಲ್ಲರೂ ಸಹಿತ ಹೆಚ್ಚಿನ ಪ್ರಮಾಣದ ಶಿಕ್ಷೆ ಅನ್ನುವಂತ ನಿಟ್ಟಿನಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ತಂದಾಕ್ತಾರೆ. ಅದೇ ರೀತಿಯಾಗಿ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದಿಷ್ಟು ಐಷಾರಾಮಿ ಜೀವನ ಮಾಡಿದ್ರ ಭಾಗವಾಗಿ ಅವ್ರನ್ನ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡ್ಲಾಗ್ತದೆ. ಇಲ್ಲಿ ಬಿಸಿಲಿನ ಪ್ರಖರತೆಯನ್ನು ಕೂಡ ತಡ್ಕೊಳ್ಬೇಕು, ಅದ್ರ ಜೊತೆಗೆ ವಾತಾವರಣಕ್ಕೂ ಕೂಡ ಅಡ್ಜಸ್ಟ್ ಆಗ್ಲೇಬೇಕಾದ ಅನಿವಾರ್ಯ ಕೂಡ. ಯಾಕಂದ್ರೆ ಮತ್ತೆ ಅವ್ರದ್ದು ಈಗ 14 ದಿನಗಳ ಕಾಲ ಏನು ಪೊಲೀಸ್ ಕಸ್ಟಡಿ ಕೂಡ ಅಂದ್ರೆ ಒಂದು ಕಸ್ಟಡಿ ಕೂಡ ಮುಂದುವರಿದಿರೋದ್ರಿಂದಾಗಿ ಇಲ್ಲಿಯೂ ಕೂಡ ಅನಿವಾರ್ಯವಾಗಿ ಇನ್ನೂ 13 ದಿನಗಳ ಕಾಲ ಅವ್ರು ಇರಲೇಬೇಕಾಗುತ್ತೆ. ಅದು ಅನಿವಾರ್ಯ ಕೂಡ. ಹೀಗಾಗಿ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಪೊಲೀಸ್ ಅಂದ್ರೆ ಜೈಲಿನ ಅಧಿಕಾರಿಗಳು ಮಾಡ್ಕೊಂಡಿದ್ರು ಸಹಿತ ದರ್ಶನ್ ಅವರು ಇನ್ನು 12 ದಿನಗಳ ಕಾಲ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರ್ಬೇಕಾಗುತ್ತೆ. ಅದಾದ್ಮೇಲೆ ಮತ್ತೆ ಕೋರ್ಟ್ ಏನಾದ್ರು ಹೆಚ್ಚುವರಿಯಾಗಿ ಅವರನ್ನ ಜೈಲಲ್ಲಿ ಇರ್ಲಿಕ್ಕೆ ಮತ್ತೆ ಅವರ ಅವಧಿಯನ್ನ ವಿಸ್ತರಣೆ ಮಾಡಿದ್ರೆ ಆಗ್ಲೂ ಕೂಡ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಅಂದ್ರೆ ದೊಡ್ಡ ಮಟ್ಟದ ಚಾಲೆಂಜ್ ಇದೆ, ಅವರಿಗೆ ಅನಿವಾರ್ಯವಾಗಿ ಒಗ್ಗೊಳ್ಳಬೇಕು, ಅದಕ್ಕಿಂತ ಬೇರೆ ಆಪ್ಷನ್ ಇಲ್ಲ. ಯಾಕಂದ್ರೆ
ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಡವಟ್ಟುಗಳನ್ನ ಮಾಡ್ಕೊಂಡ್ರು ಮಾಡಿದ್ದು ಮಹಾರಾಯ ಅನ್ನುವಂತ ನಿಟ್ಟಿನಲ್ಲಿ ಈಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಲಾಗಿದೆ. ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋದ್ರ ಜೊತೆಗೆ ಜೈಲಿನಲ್ಲಿ ಸಾಮಾನ್ಯ ಕೈದಿಗಳಿಗೆ ಕೊಟ್ಟಂತ ಊಟ ಏನಿರುತ್ತೋ ಅದನ್ನೇ ಮಾಡ್ಲೇಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಒಂದು ಏನು ಒಂದು ಸೆಲ್ ಏನಿದೆ ಆ ಸೆಲ್ ನಲ್ಲಿ ಕೂಡ ಬೇರೆ ಯಾವುದೇ ರೀತಿ ವ್ಯವಸ್ಥೆಗಳು ಇರೋದಿಲ್ಲ. ಅಲ್ಲಿ ಇರ್ತಕ್ಕಂಥ ಸಾಮಾನ್ಯ ಕೈದಿಗಳಿಗೆ ಕೊಡುವಂತ ರೀತಿಯಲ್ಲಿನೇ ಎಲ್ಲ ವ್ಯವಸ್ಥೆಗಳಿರುತ್ತೆ. ಅದರಲ್ಲಿನೇ ಅನಿವಾರ್ಯವಾಗಿ ಹೊಂದ್ಕೊಂಡು ಹೋಗ್ಬೇಕಾಗಿರುವಂತದ್ದು ಕೂಡ ಇರುವಂತದ್ದು. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಅಮರೇಶ್, ಮತ್ತೆ ನಿಮ್ಮ ಜೊತೆನಲ್ಲಿ ನಾನು ಮಾತನಾಡ್ತೀನಿ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ದರ್ಶನ್ ಬಳ್ಳಾರಿ ಜೈಲಿನ ಒಳಭಾಗಕ್ಕೆ ಹೋಗ್ತಾ ಇರತಕ್ಕಂಥ ದೃಶ್ಯ. ಅಲ್ಲಿ ಬಂದಿರೋದು, ಒಳಭಾಗಕ್ಕೆ ಹೋಗ್ತಾ ಇರೋದು, ಪೊಲೀಸರು ಕರ್ಕೊಂಡು ಹೋಗ್ತಿರೋದು ಎಲ್ಲವನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಾ. ನಿಜಕ್ಕೂ ಇದು ದೊಡ್ಡ ಚಾಲೆಂಜ್ ನನ್ನ ಪ್ರಕಾರ ದರ್ಶನ್ಗೆ ಬಳ್ಳಾರಿನಲ್ಲಿ ದಿನಗಳನ್ನ ಕಳೆಯೋದು.